ಈ ಜಗತ್ತು ಭಗವಂತನ ಸೃಷ್ಟಿ ಅಂತೀವಿ. ಈ ಜಗತ್ತಿನೊಳಗ ಇರುವಂತಹ ಎಲ್ಲ ವಸ್ತುಗಳು ಭಗವಂತನ ಸೃಷ್ಟಿ, ಭಗವಂತನ ಲೀಲೆ. ಅದೇ ತರನಾಗಿ ಸುಂದರವಾಗಿ ಅರಳುವ ಹೂವು ಮುಂಚಾನೆ ಅರಳತದ, ಸಾಯಂಕಾಲದ ಸಮಯದಲ್ಲಿ ಬಾಡಿ ಹೋಗ್ತದೆ. ಅರಳುವ ಬಾಡುವ ಮುನ್ನ ತನ್ನನ್ನು ಸೃಷ್ಟಿ ಮಾಡಿರುವಂತಹ ಭಗವಂತನ ಪಾದವನ್ನು ಸೇರಿ ಆ ಹೂವು ಭಗವಂತನಿಗೆ ಕೃತಜ್ಞತೆಯನ್ನು ಹೇಳುತ್ತದೆ. ಭಗವಂತ, ನನ್ನನ್ನು ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದೆಯಲ್ಲ, ನನ್ನನ್ನು ಇಷ್ಟು ಸುಗಂಧಮಯವಾಗಿ ಸೃಷ್ಟಿ ಮಾಡಿದೆಯಲ್ಲ, ಈಗೋ ನಿನ್ನ ಪಾದವನ್ನು ಸೇರ್ತೇನೆ, ನಿನ್ನ ಮುಡಿಯನ್ನು ಸೇರ್ತೇನೆ, ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ತೇನೆ ಅಂತ. ಅದೇ ತರನಾಗಿ ಮಾನವನು ಸಹ ಈ ಮಾನವ ಶರೀರವನ್ನು ತಾಳಿ ಬಂದೇವಿ ಅಂದರೆ, ಇಷ್ಟು ಸದೃಢವಾಗಿ ಅದೇವಿ ಅಂದರೆ, ಇಷ್ಟು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂದರೆ ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಸಮರ್ಪಿಸಬೇಕು. ಭಗವಂತ, ನಮಗೆ ಇಷ್ಟೊಂದು ಒಳ್ಳೆಯ ಶರೀರವನ್ನು ಕೊಟ್ಟಿ ಅಂದರೆ ಪುಣ್ಯವನ್ನು ಮಾಡುತ್ತೇವೆ ಅಂತ. ಒಳ್ಳೆಯ ಕಾರ್ಯಗಳಿಂದ ಮಾನವನ ಜೀವನ ಸಾರ್ಥಕವಾಗ್ತದೆ.